See, ಈ ರೀತಿ ಎಲ್ಲಾ ಸೈಬರ್ ಕ್ರೈಮ್ಗಳಲ್ಲೂ ನೀವು ಒಂದು ವಿಚಾರ ನೋಡಬೇಕು. ಇದು ಈ ಮಧ್ಯವರ್ತಿಗಳಿರ್ತಾರಲ್ಲ, ಈ ಮೊಬೈಲ್ ಸರ್ವಿಸ್ ಪ್ರೊವೈಡರ್, ಈ ಕೇಸ್ ಒಳಗೆ ಮೊಬೈಲ್ ಸರ್ವಿಸ್ ಪ್ರೊವೈಡರ್, ಅವರದ್ದು ಏನು ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನ ನಾವು ಕ್ವಶನ್ ಮಾಡಬೇಕು. ಈಗ ಇದು ಒಂದು USSD ಕೋಡ್ ಯೂಸ್ ಮಾಡಿ ಅವರು ಹ್ಯಾಕಿಂಗ್ ಆಗಿದೆ. ಇದರೊಳಗೆ ಏನಾದರೂ ಈ ಏರ್ಟೆಲ್ ಸರ್ವಿಸ್ ಒಳಗೆ ವಲ್ನರಬಿಲಿಟಿ ಇತ್ತ ಅಂತ ನಾವು ನೋಡಬೇಕು. ಹೌದು ಓಕೆ, ಈಗ ಹಾಗೇನಾದ್ರು ಇದ್ರೆ ಅಲ್ಲಿ ಏನು ನಾವು ಕರೆಕ್ಟ್ ಮಾಡ್ಬೋದು. ಒಂದು ಲಯಬಿಲಿಟಿನ ನಾವು ಏರ್ಟೆಲ್ಗೆ ಫಿಕ್ಸ್ ಮಾಡಬೇಕು, ಅದು ಒಂದು. ಎರಡನೇದು ಸೆಕ್ಯೂರಿಟಿ ಫ್ಲಾಸ್ ಏನಾದ್ರು ಅಲ್ಲಿ ಇದ್ರೆ, ಆ ನೆಟ್ವರ್ಕ್ ಒಳಗಿದ್ರೆ ಅದ್ರ ಬಗ್ಗೆ ನಾವು ಈಗ ವಿಚಾರ ಮಾಡಬೇಕು. ಎಲ್ಲಾ ಸರಿನೂ ನಾವು ಜನಗಳಿಗೆ ಅವೇರ್ನೆಸ್ ಅಂತೀವಿ, ಅವೇರ್ನೆಸ್ ಹೌದು ಇರಬೇಕು, ಕರೆಕ್ಟು. ಈ ರೀತಿ ಒಂದು ನಡೆದಾಗ ಅದು ಸೆಲೆಬ್ರಿಟಿ ಇರೋದ್ರಿಂದ ಈಗ ಒಂದು ದೊಡ್ಡದಾಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಅದ್ರ ಜೊತೆಗೆ ನಾವು ಈಗ ಇಂಟರ್ಮೀಡಿಯರೀಸ್ನ ಒಂದು ರೆಸ್ಪಾನ್ಸಿಬಿಲಿಟಿ ಮಾಡಬೇಕು. ಈ ಪರ್ಟಿಕ್ಯುಲರ್ ಕೇಸ್ ಒಳಗೆ ದುಡ್ಡು ಒಂದು ಬ್ಯಾಂಕ್ ಅಕೌಂಟ್ ಇಂದ ಹೋಗಿ ಇನ್ನೊಂದು ಬ್ಯಾಂಕ್ ಅಕೌಂಟ್ಗೆ ಹೋಗಿದೆ. ಅದು ಯಾರು ಆಗಿರ್ಲಿ, ಫ್ರಾಡ್ಸ್ಟರ್ ಇಲ್ಲಾರೋ ಇರ್ಬೋದು, ಅವರೆಲ್ಲ ಗುವಾಹಟಿನಲ್ಲಾರ ಕೂತಿರ್ಬೋದು, ಲಕ್ನೋದಲ್ಲಾರ ಕೂತಿರ್ಬೋದು, ಯಾವುದೋ ಒಂದು ಇಂಡಿಯನ್ ಬ್ಯಾಂಕ್ಗೆ ಹೋಗಿದೆ. ಆ ಬ್ಯಾಂಕ್ ಒಳಗೆ ಆ ಮನುಷ್ಯ ಓಕೆ ಫೈನ್. ಎಸ್ ಸರ್, ಈಗ ನಾವು ಹೇಳ್ತಾ ಇದ್ದೀವಿ ಯಾವ್ದ್ಯಾವುದೋ ದೇಶದಲ್ಲಿ ಕುತ್ಕೊಂಡಿರ್ತಾರೆ, ಕಂಟ್ರೋಲ್ ಮಾಡ್ತಿರ್ತಾರೆ ಅಂತ. ಬಟ್ ಆದರೆ ಈಗ ಏನಾಗಿದೆ ಅಂತಂದರೆ, ಹೌದು ಈಗ ಹೆಂಗೆ ಅಂದರೆ ನ್ಯಾಯಾಲಯದಲ್ಲಿ ಕೇಸ್ ಹೆಂಗೆ ಪೆಂಡಿಂಗ್ ಇರುತ್ತೋ ಹಾಗೇನೆ ಇವ್ರನ್ನ ಅಟ್ಲೀಸ್ಟ್ ಹಿಡಿದು ಕರ್ಕೊಂಡು ಬರೋಕ್ಕೆ ಆಗಲ್ಲ. ಆಮೇಲೆ ಕೋರ್ಟು ಕಚೇರಿ ಕೇಸು ಎಲ್ಲ ಮುಂದಕ್ಕೆ ಹೋಗುತ್ತೆ. ಫಸ್ಟ್ ಆಫ್ ಆಲ್ ಇವ್ರನ್ನ ಹಿಡಿಯೋಕ್ಕೆ ಕಷ್ಟ ಅಂತಿದ್ದಾಗ ಇನ್ನು ನ್ಯಾಯ ಎಲ್ಲಿ ಸಿಗತ್ತೆ, ನಮ್ಮ ದುಡ್ಡು ಎಲ್ಲಿ ವಾಪಸ್ ಬರುತ್ತೆ ಅನ್ನೋಂಥ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಈಗ ಎಕ್ಸಿಕ್ಯೂಷನ್ ಲೆವೆಲಲ್ಲಿ ಅಥವಾ ಒಂದು ಪಾಲಿಸಿ ಮೇಕಿಂಗಲ್ಲಿ ಏನೆಲ್ಲ ಬದಲಾವಣೆ ತರಬೇಕು ಅತ್ಯಗತ್ಯವಾಗಿ ತುರ್ತಾಗಿ ಅಂತಂದರೆ? ತುರ್ತಾಗಿ ಇವತ್ತು ನೀವು ಲಾ ಆ್ಯಂಡ್ ಆರ್ಡರ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರೋ, ಕ್ರೈಮ್ಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು. ಯಾಕೆ ಹೇಳಿದ್ರೆ ಹಾರ್ಡ್ ಆ್ಯಂಡ್ ಮನಿ, ಯಾವನೇ ಆಗಲಿ ಒಬ್ಬ ನ್ಯಾಯಯುತವಾಗಿ ಗಳಿಸಿದಂಥ ₹1 ಇರ್ಬೋದು, ಅದಕ್ಕೆ ಅದರದ್ದೇ ಆದಂಥ ಮಹತ್ವ ಇದೆ. ಸಿ, ಬೇಸಿಕ್ ಡ್ಯೂಟಿ ಆಫ್ ದಿ ಪೊಲೀಸ್ ಏನಂದರೆ ಟು ಪ್ರೊಟೆಕ್ಟ್ ದಿ ಲೈಫ್ ಆ್ಯಂಡ್ ಪ್ರಾಪರ್ಟಿ. ವಾಟ್ ಯು ಮೀನ್ ಬೈ ಮನಿ ಇಸ್ ಎ ಪ್ರಾಪರ್ಟಿ ಇನ್ ಕ್ಯಾಶ್. ಆದ್ದರಿಂದ ಸರ್ಕಾರದ ಭಾಳ ಮುಖ್ಯವಾದ ಕೆಲಸ ಇದನ್ನು ನೀವು ಮಾಡೋಕ್ಕೆ ಟೋಟಲ್ ಫೇಲ್ಯೂರ್ ಆಗಿದ್ದೀರ. ಈ 2,000-3,000 ಕೋಟಿ ಒಂದು ಬೆಂಗಳೂರು ಸಿಟಿಯಿಂದ ಹೋಗಿದೆ ಅಂತ ಎಷ್ಟಿದೆ ಕೇಳಿ ನೀವು ಬೇಕಾದರೆ ಡೇಟಾ. ಇಟ್ಸ್ ಮೋರ್ ದೆನ್ ಡೆಫಿನೆಟ್ಲಿ 3,000-4,000 ಇಂತೂ ಜಾಸ್ತಿ ಇರ್ತದೆ. ಇದನ್ನು ನೀವು ಪತ್ತೆ ಮಾಡೋಕ್ಕೆ ಫೇಲ್ಯೂರ್ ಆಗಿದೆ ಅಂದರೆ ವ್ಯವಸ್ಥೆ ಹಾಕಬೇಕು. ಆಯಿತು, ನೀವು ಈ ದಿಸ್ ಸಿಸ್ಟಮ್ ಇಟ್ಸ್ ಸೆಲ್ಫ್ ಡೋಂಟ್ ಯೂಸ್ ಸೈಬರ್ ಫೆಸಿಲಿಟಿ ಅಂತೇಳಿ, ಡಿಜಿಟಲ್ ಫೆಸಿಲಿಟಿ ಅಂತೇಳಿ ನಾವು ಇಂಟರ್ನ್ಯಾಷನಲ್ ಫೋರಾದಲ್ಲಿ ಹೋಗಿ ಕೊಚ್ಕೋತೀವಿ. ಯು ಆರ್ 100% ಡಿಜಿಟಲೈಸ್ಡ್. ನಮ್ಮಲ್ಲಿ ಯಾರು ₹1 ಕೂಡ ಕ್ಯಾಶು ಟ್ರಾನ್ಸಾಕ್ಷನ್ ಮಾಡಲ್ಲ. ಈವನ್ ತರಕಾರಿ ಮಾರೋನು, ಕೈಗಾಡಿಯನ್ನು ಕೂಡ. ತರಕಾರಿ ಮಾರೋನು ಅಪ್ಡೇಟ್ ಆದಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ಅಪ್ಡೇಟ್ ಆಗಿಲ್ಲ. ಯಾಕೆಂದರೆ ಅವರಿಗೆ ನಾವು ₹100-200 ಲಾಭ ಬರ್ತದೆ. ಅವರಿಗೆ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತರಬೇಕಲ್ವಾ, ₹10 ಅಥವಾ ₹100 ಎತ್ತುಬಿಟ್ರೆ ಅವನಿಗೆ ಜೀವನದ ಪ್ರಶ್ನೆ. ಅದರಿಂದ ಈಸ್ ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ಈಸ್ ಡೈಲಿ ₹1 ಟ್ರಾನ್ಸಾಕ್ಷನ್ ಆದರೂ ಕೂಡ ಅವನು ಖುಷಿಯಲ್ಲಿ ಮಾಡ್ತಾನೆ. ನಮಗೆ ಏನಾಗುತ್ತೆ, ಒಂದು ವ್ಯವಹಾರಸ್ಥರಿಗೆ ನಾನಾ ಕೆಲಸಗಳಿರ್ತವೆ. ಅದರ ಮಧ್ಯದಲ್ಲಿ ಈ ಕಾಲ ಬಂದಾಗ ನೀವು ನೋಡಿ ಯಾಮಾರಿಸೋದಿಲ್ಲ ಇಂಥವ್ರಿಗೆ. ನೀವು ನೋಡಿ ಅವ್ರಿಗೆ 108 ತಕರಾರು ಇರ್ತದೆ, ಏನೋ ತಲೆಯಲ್ಲಿ ಏನೋ ಇರ್ತದೆ ಉಪೇಂದ್ರ ಅವರಿಗೆ. ಇದು ಏನೂ ಅಲ್ಲ ಅವ್ರಿಗೆ. ಒನ್ ಆಫ್ ದಿ ಎನ್ಕ್ವೈರಿ ಅನ್ನೋ ಟೈಪು ಮಾಡಿಬಿಟ್ಟಿದ್ದಾರೆ. ಇಟ್ ಈಸ್ ದೇರ್ ನೆಗ್ಲಿಜೆನ್ಸ್. ಐ ಡೋಂಟ್ ಕನ್ಸಿಡರ್ ಇಟ್ ಈಸ್ ವಾಂಟನ್ಲಿ ಡನ್, ಬಟ್ ಡ್ಯೂ ಟು ಪ್ರೆಷರ್ ಆಫ್ ವರ್ಕ್. ಇದು ಎಂಥವನಿಗೂ ಕೂಡ ಆಗುತ್ತೆ. ನನಗೆ ನಾನು ಏನು ಹೇಳೋದು ಅಂತಂದ್ರೆ, ಮುಂದೆ ಬರಬೇಕು. ಹೌದು, ನನಗೆ ಹಿಂಗಾಗಿದೆ. ಕೆಲವರು ಎಷ್ಟೋ ಜನ ಅಯ್ಯೋ ನನಗೆ ಹಿಂಗಾಗಿದೆ ಅಂತ ಹೇಳ್ಬಿಟ್ರೆ ಎಲ್ಲಿ ಮಾನವೀಯತೆ ಹೋಗ್ಬಿಡುತ್ತೋ. ಈಗ ನೀವು ಬಂದ್ರಿ, ಹೌದು, ಪ್ರಿಯಾಂಕಾ, ಉಪೇಂದ್ರ ಅವ್ರೆಲ್ಲರೂ ಕೂಡ ಮುಂದೆ ಬಂದ್ರು. ಸೊ ಫೈನ್, ಹೌದು, ಸೆಲೆಬ್ರಿಟಿ ಆಗಿದ್ದಕ್ಕೆ ಅಷ್ಟೊಂದು ಹೈಪ್ ಮಾಡ್ತಾ ಇದ್ದೀರಾ. ಸಾಮಾನ್ಯ ಜನರು ಕೂಡ ದುಡ್ಡು ಕಳ್ಕೊತಾ ಇದ್ದಾರೆ, ಅದು ಹೊರಗೆ ಬರ್ತಾ ಇಲ್ಲ. ಬಟ್ ಅಟ್ಲೀಸ್ಟ್ ಈ ಮೂಲಕ ಅವೇರ್ನೆಸ್ ಸ್ಪ್ರೆಡ್ ಆಗುತ್ತಲ್ಲ, ನಾವಿನ್ನ ಪಾಸಿಟಿವ್ ವೇ ಅಲ್ಲಿ ನೋಡ್ಬೇಕಾಗತ್ತೆ. ಇವ್ರಿಗೆ ಆಗಿದ್ದು ಅಟ್ಲೀಸ್ಟ್ ಬೇರೆಯವ್ರಿಗೆ ಆಗದೆ ಇರಲಿ. ಅಟ್ಲೀಸ್ಟ್ ಇವ್ರ ಫಾಲೋವರ್ಸ್ ಇರ್ತಾರೆ, ಅವ್ರು ನೋಡ್ತಿರ್ತಾರೆ, ಜನ ನೋಡ್ತಿರ್ತಾರೆ, ಹೌದಪ್ಪ ಅಂಥವ್ರಿಗೆ ಆಗಿದೆ ಅಂದ್ಮೇಲೆ ನೀವು ಯಾವ ಲೆಕ್ಕ. ಸೊ ಎಲ್ರಿಗೂ ಆಗುತ್ತೆ ಇದು ಅನ್ನುವಂಥ ಒಂದು ಅವೇರ್ನೆಸ್ ಸ್ಪ್ರೆಡ್ ಆಗಬೇಕು, ಒಂದು ಪಾಸಿಟಿವ್ ಆಗಿ ತಗೋಬೇಕು ಜನ ಅಂತ. ನಾನು ಸೋಷಿಯಲ್ ಸ್ಟೇಟಸಲ್ಲೂ ಕೂಡ ನಾನು ಹಾಕಿದ್ದೀನಿ, ಸ್ಟೇಟಸಲ್ಲಿ ಹಾಕಿದ್ದೀನಿ, ಎಲ್ಲ ಇದರಲ್ಲೂ ಹಾಕಿದ್ದೀನಿ.
ಯಾಕೆ ಹಾಕಿದ್ದೀನಿ ಅಂದರೆ ನನ್ನ ನಂಬಿದವರು ಇದ್ದಾರೆ, ಕರೆಕ್ಟ್, ನನಗೆ ಗೊತ್ತಿರೋರು ಇದ್ದಾರೆ, ಎಕ್ಸಾಕ್ಟ್ಲಿ, ಅವರು ಸಾಕಷ್ಟು ಜನ ಇರೋದ್ರಿಂದ ನಿಜ. ಅವರು ಮೋಸ ಹೋಗ್ಬಾರ್ದು. ಇವ್ರಿಗೆ ಟಾರ್ಗೆಟ್ ಮಾಡೋದಕ್ಕೆ ಯಾರಿಗೆ ಕಾಂಟ್ಯಾಕ್ಟ್ಸ್ ಇರೋರಿಗೆ ಅವ್ರನ್ನ ನಂಬಿಸ್ಬೇಕಾದ್ರೆ ಹತ್ತಿರದವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಕ್ಸಾಕ್ಟ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀರಿ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ. ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಕೇವಲ ಸೈಬರ್ ಕ್ರೈಮ್ ಅಂತ ಅಂದಿದ ತಕ್ಷಣ, ವಂಚನೆ ಅಂದಿದ ತಕ್ಷಣ ಅಕೌಂಟ್ ಅಷ್ಟೇ ಹ್ಯಾಕ್ ಆಗೋದಿಲ್ಲ. ಅಶ್ಲೀಲವಾದಂತಹ ಮೆಸೇಜ್ಗಳು ಬರುತ್ತೆ ಅಥವಾ ವಿಡಿಯೋಗಳು ಬರುತ್ತೆ. ಆ ಮೂಲಕ ಒಂದಷ್ಟು ಎಕ್ಸ್ಟಾರ್ಷನ್ ಮಾಡುವಂತಹ ಕೇಸ್ಗಳಾಗುತ್ತೆ. ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಅವರ ಕಂಪ್ಲೀಟ್ ಫೋನನ್ನು ಹ್ಯಾಕ್ ಮಾಡ್ತಾರೆ ಒಂದು, ಅಥವಾ ದುಡ್ಡು ಕೀಳ್ತಾರೆ. ಸೊ ಇದನ್ನ ಸಹಿಸ್ಕೊಂಡು ಎಷ್ಟೋ ಜನ ಕೊನೆಯದಾಗಿ ಎಲ್ಲ ಕಳ್ಕೊಂಡ ಮೇಲೆ ಮುಂದೆ ಬರ್ತಾರೆ. ದಯವಿಟ್ಟು ಯಾರು ಅಂತಹ ಕೆಲಸಗಳನ್ನು ಮಾಡಬೇಡಿ. ಯಾರ್ಯಾರಿಗೆ ಸಮಸ್ಯೆ ಇದೆ ಕೂಡಲೇ ಹೊರಗೆ ಬನ್ನಿ, ಅವೇರ್ನೆಸ್ ಸ್ಪ್ರೆಡ್ ಮಾಡಿ, ಅದ್ರ ಜೊತೆಗೆ ಕಂಪ್ಲೇಂಟ್ ರೈಸ್ ಮಾಡಿ. ನಿಮಗೆ ಬೇಕಾದಂತಹ ಎಲ್ಲಾ ಒಂದು ಸಲಹೆ ಕೂಡ ಸಿಗತ್ತೆ. ಬಟ್ ಸ್ವಲ್ಪ ಲೇಟ್ ಆಗ್ಬಹುದು. ಅಟ್ಲೀಸ್ಟ್ ಬೇರೆಯವ್ರಿಗೆ ಆಗೋದನ್ನಾದ್ರೂ ತಪ್ಪಿಸಬಹುದು ಅನ್ನುವಂತಹ ಒಂದು ಸಾಮಾಜಿಕ ಕಳಕಳಿ ಕೂಡ ನಿಮ್ಮೆಲ್ಲರಿಗೂ ಕೂಡ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಚರ್ಚೆನ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.